ಎರಡನೇದು ಅಧ್ಯಕ್ಷರೇ, ನಮ್ಮಲ್ಲಿ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಹೋಯ್ತು ಅದಕ್ಕಾಗದ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿ KRDCLದಿಂದ 3 ಬ್ರಿಡ್ಜ್ಗಳು ತಗೊಂಡಾರ ಅಧ್ಯಕ್ಷರೇ. ರಾಯಬಾಗ್ ತಾಲೂಕಲ್ಲಿ ಚಿಂಚಲಿ ಮಡವಾಳ, ನನ್ನ ತಾಲೂಕದಲ್ಲಿ ಜುಗೂಳ್ ಖಿದ್ರಾಪುರ, ಮತ್ತೆ ನನ್ನ ತಾಲೂಕದಲ್ಲಿ ಕೂಡ್ಚಿ ಉಗಾರ. ಅದು ರಾಯಬಾಗ್ ತಾಲೂಕ ಮತ್ತು ನನಗೆ ಇಬ್ಬರಿಗೂ ಬರ್ತೈತಿ. ಇವು ಪ್ರಾರಂಭ ಎಂದಾಗಿದಾವ ಅಧ್ಯಕ್ಷರೇ ಅಂದ್ರೆ 2005ರಲ್ಲಿ ಅಧ್ಯಕ್ಷರೇ. ಇನ್ನೂ ಏನಿಲ್ಲ, ಒಂದು ದಿವಸ ನದಿಯಲ್ಲಿ 4 ಪಿಲ್ಲರ್ಗಳನ್ನು ಏರಿಸಿ ಮ್ಯಾಗ ಸ್ಲ್ಯಾಪ್ ಹೋಗುತ್ತಾರೆ ಅಧ್ಯಕ್ಷರೇ. ಆ ಕಡೆ ಈ ಕಡೆ ಜನ ಸಂಪರ್ಕ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಇವರು ನಮ್ಮಲ್ಲಿ ಇಲ್ಲೇ ನಮ್ಮ ಬಾಲಕೃಷ್ಣ ಅವರೇ ಅಧ್ಯಕ್ಷರಾದಾರ ಅಧ್ಯಕ್ಷರೇ. ಅವ್ರನ್ನ ಕೇಳಿ ನಾವು ಕರ್ಕೊಂಡು ಹೋಗಿದ್ದೀವಿ ನಿಮ್ಸಲ್ಲ, ಇವಳಿಗೂ ಗೊತ್ತೈತಿ. ನಾವೊಮ್ಮೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ 3 ಬ್ರಿಡ್ಜ್ಗಳನ್ನ 3 ಬ್ರಿಡ್ಜ್ ಒಬ್ಬೇ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಸರ್. ಅವಾಗ 100 ಕೋಟಿಗೇನೋ ಕೊಟ್ಟಿದ್ದಾರೆ 5ರಲ್ಲಿ. ಈಗ ಅದು ಹೆಚ್ಚಿಗೆ ಅದರ ಅಮೌಂಟ್ ಆಗಿ ಅವ ಹೆಚ್ಚಿಗೆ ಬೇಡ್ತಾ ಇದ್ದಾನ, ಅದು ಕೊಡ್ತಾ ಇದ್ದಿಲ್ಲ. ಇವರೆಲ್ಲ ಕರ್ಕೊಂಡು ಹೋಗಿ ತೋರಿಸಿ, ಇಲ್ಲ ನಾನು ಮಾತಾಡ್ತೀನಿ, ನೋಡ್ತೀನಿ, ಇದನ್ನು ತುರ್ತುವಾಗಿ ಎಲ್ಲ ಒಮ್ಮೆ ಸಭೆ ಕರಿತೀನಿ ಬೆಂಗಳೂರಲ್ಲಿ, ಮತ್ತು ಇವು ಇಂಪಾರ್ಟೆಂಟ್ ಬ್ರಿಡ್ಜ್ಗಳನ್ನ ಮಾಡಲಿಕ್ಕೆ ತುರ್ತುವಾಗಿ ಹಣ ಬಿಡುಗಡೆ ಮಾಡ್ತೀನಿ ಅಂದ್ರೆ. ಆಮೇಲೆ ಈಗ ಕೇಳಿದ್ರೆ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ಚೇರ್ಮನ್ರ ಬಾಲಕೃಷ್ಣ, ಆಗಲ್ಲಪ್ಪ, ನನಗೆ ದುಡ್ಡನ್ನ ಕೊಟ್ಟಿಲ್ಲ, ಎಲ್ಲಿದ್ ಮಾಡ್ಲಿ, ಆಗದಲ್ಲ, ನೀವು ಹೋಗಿ ಸಿಎಂ ಭೇಟಿ ಆಗು, ಸಿಎಂ ಕಂಡು ತಗೋ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಹೋಯ್ತು ಸರ್ ವ್ಯವಸ್ಥೆ ಪರಿಸ್ಥಿತಿ ನಮ್ಮದು? ಎಲ್ಲಿ ಹೋಯ್ತು? ನಮ್ಮ ಯಾವಾಗ ಮುಗಿಯುವು ಕಾಮಗಾರಿ? ನಾವು ಯಾವಾಗ ಮಾತಾಡ್ರೆ ನಮ್ಮ ಸರ್ಕಾರದವ್ರಿಗೆ, ನಮ್ಮ ಮಂತ್ರಿಗಳಿಗೆ, ನಮ್ಮವರಿಗೆ, ನಮ್ಮ ಮಂತ್ರಿಗೆ ಆದ್ರೆ ಮಾತಾಡದೆ ಹೋಗಿದ್ರೆ ಕೆಲಸನೂ ಆಗೋದಿಲ್ಲ. ಸುಮ್ಕೂತ್ರ ಮಾತಾಡಿದ್ರೆ ಸರ್ಕಾರದ ವಿರುದ್ಧ ರಾಜೀವ್ ಗಾಂಧಿ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿದ್ರು. ನಮ್ಮ ಗೋಳ ಯಾರಿಗೆ ಹೇಳ್ಕೊಳ್ಳೋದು ಅಧ್ಯಕ್ಷರೇ? ನಾನು ಇಲ್ದಾಗಿಲ್ ತಡಿಯ, ನಾ ಮುಗಿಸ್ತೀನಿ, ನನ್ನ ವಿಷಯ ಭಾಳ ಅದಾವ, ನಾನು ಹೇಳೋಣ.